ಶಿಕ್ಷಣ ಸಚಿವರು ಮಿಸ್ ಮಾಡದಲ್ಲಿ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಹುಬ್ಬಳ್ಳಿಯಲ್ಲಿ ಶತಮಾನ ಕಂಡ ಕನ್ನಡ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ಕಂಟಕ ಎದುರಾಗಿದೆ. ಅತಿ ಹೆಚ್ಚು ಮಕ್ಕಳನ್ನ ಹೊಂದಿದ್ದ ಕನ್ನಡ ಶಾಲೆಗೆ ಕಂಟಕ ಬಂದಿದೆ. ನೆಲಸಮ ಮಾಡಿ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ನಿರ್ಮಾಣಕ್ಕೆ ಚಿಂತನೆ ಆಗ್ತಾ ಇದೆಯಂತೆ. 156 ವರ್ಷಗಳ ಹಳೆಯ ಶಾಲೆ ನೆಲಸಮಕ್ಕೆ ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆ. ದುರ್ಗದ ಬೈಲ್ನ ಬ್ರಾಡ್ವೇ ರಸ್ತೆಯ ಸರ್ಕಾರಿ ಶಾಲೆಗೆ ಬಂದಿರುವ ಕಂಟಕ. ಶಾಲೆ ನೆಲಸಮ ಮಾಡಿ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಮಾಡೋದಕ್ಕೆ ಚಿಂತನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್ಕಾರದ ನಿರ್ಧಾರದ ವಿರುದ್ಧ ಶಾಲೆ ಉಳಿಸಿ ಅಭಿಯಾನ ಹುಬ್ಬಳ್ಳಿಯಾದ್ಯಂತ ಪ್ರಾರಂಭ ಆಗಿದೆ. ನೋಡ್ತಾ ಇದ್ದೀವಿ ಒಂದ್ ಕಡೆ ದೃಶ್ಯದಲ್ಲಿ 156 ವರ್ಷಗಳ ಹಳೆಯ ಶಾಲೆ. ಸದ್ಯ ಅದನ್ನ ನೆಲಸಮ ಮಾಡಬೇಕು, ನೆಲಸಮ ಮಾಡಿ ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಮಾಡಬೇಕು ಅಂತ ಚಿಂತನೆ ಆಗ್ತಾ ಇದೆ ಅಂತೆ ಪಾಲಿಕೆ ಕಡೆಯಿಂದ. ಹಾಗಾಗಿ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಈಗ ಹುಬ್ಬಳ್ಳಿಯ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಭಿಯಾನ ಕೂಡ ಪ್ರಾರಂಭ ಮಾಡಿದ್ದಾರೆ ಶಾಲೆ ಉಳಿಸಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಕಾಶ್, ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸುವ ಕರ್ತವ್ಯ ಸರ್ಕಾರದ್ದು. ಜೊತೆಗೆ ನೋಡಿ, ಜನರನ್ನ ಬ್ಲೇಮ್ ಮಾಡ್ತಾ ಇದ್ವಿ, ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕಳಿಸಲ್ಲ, ಸರ್ಕಾರಿ ಶಾಲೆಗಳಿಗೆ ಕಳಿಸಲ್ಲ ಅಂತ. ಈಗ ಕಳ್ಸಕ್ ರೆಡಿ ಇದ್ರು ಕೂಡ ಶಾಲೆನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಿಲ್ಲ. ಕಾರಣ ಏನು? ಖಂಡಿತ ಶ್ರುತಿ, ಏನಾದ್ರು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸ್ಬೇಕು ಅನ್ನೋದು ಕೇವಲ ಸರ್ಕಾರದ ದೇಶ ಮಾತ್ರವಾ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ 156 ವರ್ಷಗಳ ಕಾಲ ಹಳೆಯದಾಗಿರುವಂತಹ ಈ ಒಂದು ಶತಮಾನ ಕಂಡ ಶಾಲೆಯನ್ನ ನೆಲಸಮ ಮಾಡ್ಬೇಕು ಅಂತಕ್ಕಂಥ ಒಂದು ದುರುದ್ದೇಶವನ್ನ ಇಟ್ಕೊಂಡು ಸರ್ಕಾರ ಇರ್ಬೋದು, ಅದೇ ರೀತಿ ಶಿಕ್ಷಣ ಇಲಾಖೆ ಒಂದ್ ಕಡೆ ಚಿಂತನೆಯನ್ನ ನಡೆಸಿರ್ತಕ್ಕಂಥದ್ದು. ಒಂದ್ ಕಡೆ ಶಿಕ್ಷಣ ಪ್ರೇಮಿಗಳಿಗೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೂ ಸಹ ಸಾಕಷ್ಟು ನೋವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ 156 ವರ್ಷಗಳ ಕಾಲ ಹಳೆಯದಾಗಿರುವಂತಹ ಈ ಶಾಲೆಯನ್ನ ನೆಲಸಮ ಮಾಡಿ, ಅಂದ್ರೆ ದುರ್ಗದ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥ ಈ ಶತಮಾನ ಕಂಡವನ್ನ ಶಾಲೆಯನ್ನ ನೆಲಸಮ ಮಾಡಿ ಅಲ್ಲಿ ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಮಹಾನಗರ ಪಾಲಿಕೆ ಇರ್ಬೋದು, ಅದೇ ರೀತಿ ಶಿಕ್ಷಣ ಇಲಾಖೆಯಿಂದ ಈ ಒಂದು ಶಾಲೆಯನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ಬೇಕು, ಇಲ್ಲ ನೆಲಸಮ ಮಾಡ್ಬೇಕು ಅಂತಕ್ಕಂಥ ಒಂದು ಚಿಂತನೆ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಈ ಶಾಲೆಯಲ್ಲೇ ಕಲ್ತಿರ್ತಕ್ಕಂಥ ವ್ಯಾಸಂಗ ಮಾಡಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ಈಗಾಗಲೇ ಒಂದು ಅಭಿಯಾನವನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈ ಶಾಲೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಒಂದು ಅಭಿಯಾನ ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೂ ಇರ್ಬೋದು, ಅದೇ ರೀತಿ ಅಧಿಕಾರಿಗಳು ಸಹ ಒಂದು ಮನವರಿಕೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಹಳೆಯ ವಿದ್ಯಾರ್ಥಿಗಳು ಸಹ ಮುಂದಾಗಿದ್ದಾರೆ. ಆದ್ರೆ ಜನಪ್ರತಿನಿಧಿಗಳು, ಈ ಭಾಗದ ಜನಪ್ರತಿನಿಧಿಗಳು ಯಾಕೆ ಈ ಒಂದು ಶತಮಾನ ಕಂಡ ಶಾಲೆಯನ್ನ ನೆಲಸಮ ಮಾಡ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ಸಾಕಷ್ಟು ಯಕ್ಷ ಪ್ರಶ್ನೆಯಾಗಿದೆ. ಈ ನಿಟ್ಟಿನಲ್ಲಿ ಹಲವಾರು, ಅಂದ್ರೆ ಕಳೆದ ಹಲವು ದಿನಗಳಿಂದ ಈ ಒಂದು ಚಿಂತನೆ ನಡೀತಾ ಇರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಈ ಅಂಶ ಬೆಳಕಿಗೆ ಬಂದಿದೆ. ಈಗಾಗಲೇ ಶಿಕ್ಷಣ ಇಲಾಖೆಯಿಂದ ಸಹಿತ ಒಂದು ಪ್ರಸ್ತಾವನೆ ಕೂಡ ಏನು ರೆಡಿ ಆಗಿರ್ತಕ್ಕಂಥ ಒಂದು ಅಂಶ ಕೂಡ ಈಗ ಲಭ್ಯ ಆಗಿರುವಂತದ್ದು ಶ್ರುತಿ. ಒಟ್ಟಾರೆ ಶಾಲೆಯನ್ನ, ಕನ್ನಡ ಶಾಲೆಯನ್ನ, ಅಂದ್ರೆ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಒಂದು ಸರ್ಕಾರ ಕೇವಲ ಭರವಸೆಯನ್ನು ನೋಡೋಣ. ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಪಾಲಿಕೆ ಅಧಿಕಾರಿಗಳ ಕ್ರಮ ಯಾವ ರೀತಿ ಇರುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹುಬ್ಬಳ್ಳಿಯಲ್ಲಿ ಶತಮಾನದ ಶಾಲೆಯನ್ನ ನೆಲಸಮ ಮಾಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ವರದಿಯನ್ನ ಪ್ರಸಾರ ಮಾಡ್ತು. ಈಗ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಗೆ ನಾಡೋಜ ಮಹೇಶ್ ಜೋಶಿ ಅವರು ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಶಾಲೆಯನ್ನು ಉಳಿಸಲು ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ನಾಡೋಜ ಮಹೇಶ್ ಜೋಶಿ ಅವರು ಹೇಳ್ತಾ ಇರುವಂತದ್ದು. ಧಾರವಾಡದಲ್ಲಿ ಕಸಾಪ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಪ್ರತಿಕ್ರಿಯೆ ಇದು. ಅದು ರಾಜ್ಯದ ಹಿರಿಯ ಕನ್ನಡ ಶಾಲೆ, ಅದನ್ನು ನಾವು ಉಳಿಸಬೇಕು. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧವಾಗಿದೆ. ಈ ವಿಚಾರದಲ್ಲಿ ನಾನು ಜಿಲ್ಲಾಧಿಕಾರಿಗೂ ಕೂಡ ಮಾತನಾಡುವೆ, ಅವ್ರ ಜೊತೆ ಜಿಲ್ಲಾಧಿಕಾರಿಯಿಂದ ಮಾಹಿತಿಯನ್ನು ಪಡೆದು ಶಾಲೆಯನ್ನು ಉಳಿಸಲು ಪ್ರಯತ್ನವನ್ನ ಮಾಡ್ತೇವೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅದನ್ನು ಒಡೆದು ಪಾರ್ಕಿಂಗ್ ಜಾಗ ಮಾಡಬೇಕು ಅನ್ನೋಂಥ ಸುದ್ದಿ ನೀವೇನು ಹೇಳಿದ್ರಿ, ಇದು ನನಗೆ ಆಘಾತವನ್ನು ಉಂಟು ಮಾಡಿದೆ. ಸಾಹಿತ್ಯ ಪರಿಷತ್ತು ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಿಲ್ಲ. ಅದಕ್ಕೆ ನಾನು ಕಾನೂನಾತ್ಮಕವಾಗಿಯೂ ಸಹಿತ ಕಾರ್ಯಗಳನ್ನು ನಾನು ಕಾರ್ಯದಲ್ಲಿ ತೊಡಗಲೇಬೇಕು, ಅನಿವಾರ್ಯತೆ ಇದೆ ಅಂದರೆ ಅದನ್ನು ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು DC ಅವ್ರ ಜೊತೆಗೆ ಮಾತನಾಡ್ತೀನಿ, ಆಮೇಲೆ ಕಮಿಷನರ್ ಜೊತೆ ಮಾತನಾಡ್ತೀನಿ, ಶಿಕ್ಷಣ ಇಲಾಖೆದವ್ರ ಜೊತೆಗೂ ಮಾತನಾಡಿ ಅದನ್ನು ಕೂಡಲೇ ನಿಲ್ಲಿಸ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ
ಜೊತೆಗೆ ಧಾರವಾಡದವನಾಗಿ ಸಹಜವಾಗಿಯೇ ಒತ್ತಾಯಪೂರ್ವಕವಾಗಿ ಇದು ಆಗಲೇಬೇಕು ಅನ್ನೋದನ್ನು ಸರ್ಕಾರಕ್ಕೂ ಸಹಿತ ಮನವರಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಅದನ್ನು